ಹಲೋ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಪಾವ್ ಭಾಜಿ ಮಸಾಲ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ: ಪೊಟ್ಯಾಟೊ, ಟೊಮೆಟೊ, ಪಾವ್ ಭಾಜಿ ಮಸಾಲ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಸಾಲ್ಟು, ಆನಿಯನ್ನು. ನೋಡಿ ಈಗ ರೆಡಿ ಮಾಡ್ಕೊಳ್ಳೋಣ. ಪೊಟ್ಯಾಟೊನ ಮೊದಲು ಬೇಯಿಸ್ಕೊಂಡ್ಬಿಟ್ಟು ಹೊಟ್ಟು ತೆಗೆದಿಟ್ಕೊಳ್ಳೋಣ. ಟೊಮೊಟೊನ ಆನಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. 1/2 kg ಟೊಮೆಟೊ, 1/2 kg ಪೊಟ್ಯಾಟೊ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕೋಣ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಬಾಯ್ಲ್ಡ್ ಮಾಡಿರೋ ಪೊಟ್ಯಾಟೊನ ಚೆನ್ನಾಗಿ ಮ್ಯಾಶ್ ಮಾಡಿಬಿಡೋಣ. ಒಂದು 3 ವಿಸಿಲ್ ಇಟ್ಕೊಳ್ಳಿ, ನುಣ್ಣಗಾಗ್ಬಿಡುತ್ತೆ ಪೊಟ್ಯಾಟೊ. ಈಸಿಯಾಗಿ ಮ್ಯಾಶ್ ಆಗುತ್ತಾಗ. ಈರುಳ್ಳಿ ಹಾಕಿದ್ಮೇಲೆ ಟೊಮೆಟೊ, ಪೊಟ್ಯಾಟೊ ಎರಡು ಒಂದೇ ಸಲ ಹಾಕ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನೀಗ ಪಾವ್ ಭಾಜಿ ಮಸಾಲ, ರೆಡ್ ಚಿಲ್ಲಿ ಪೌಡ್ರು, ಸಾಲ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನೋಡಿ, ನಾನು 1 ಸ್ಪೂನಷ್ಟು, ಅರ್ಧ ಕೆ ಜಿ ಪೊಟ್ಯಾಟೊ, ಅರ್ಧ ಕೆ ಜಿ ಟೊಮೆಟೊಗೆ ಇಷ್ಟು ದೊಡ್ಡ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇದಕ್ಕೂ ಅಷ್ಟೇ 1.5 ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ. ಸಾಲ್ಟು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸಿ. ನುಣ್ಣಗಾಗ್ಬಿಡುತ್ತೆ. ಬೇಯಕ್ಕಿಡುವಾಗ 1 ಸ್ಪೂನ್ ಒಂದು ಪೌಚಷ್ಟು ಇದು ಬಟರ್ ಹಾಕಿ, 1 ಕ್ಯೂಬಷ್ಟು. ಬೆಣ್ಣೆಯಲ್ಲೇ ಬೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ನುಣ್ಣಗಾಗ್ಬಿಟ್ಟಿದೆ. ವೆಯ್ಟ್ ಹಾಕೋದು ಬೇಡ, ಸುಮ್ಮನೆ ಲಿಡ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸಿಬಿಟ್ರೆ ಈ ಥರ ನುಣ್ಣಗಾಗ್ಬಿಡುತ್ತೆ. ಆಮೇಲೆ ಸ್ಪ್ರಿಂಗ್ ಆನಿಯನ್ಸ್ ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಪಾವ್ ಬ್ರೆಡ್ ಸಿಗುತ್ತಲ್ಲ, ಅಂಗಡಿಯಿಂದ ತಂದಿದ್ದೆ. ನೋಡಿ, ಎರಡು ಸೈಡೂ ಬಟರ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ಮೆಥಡು ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಕೋಬೋದು. ಇಂಥ ಕಷ್ಟ ಏನಿಲ್ಲ ಇದು ಮಾಡೋ ರೀತಿ. ನೋಡಿ ಅಷ್ಟೇ. ಭಾಜಿ ಮಸಾಲ ರೆಡಿ ಆಯಿತು. ಅದಕ್ಕೆ ಕಟ್ ಮಾಡಿರೋ ಆನಿಯನ್ನು, ಲೆಮೆನು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಗಾರ್ನಿಷ್ ಮಾಡಿಕೊಂಡು ಬಟರಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಪಾವ್ ಬ್ರೆಡ್ನ ಈ ಜೊತೆ ಸರ್ವ್ ಮಾಡೋದಷ್ಟೇ. ನೋಡಿ ರೆಡಿ ಆಯಿತು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ.